ಆಪರೇಷನ್ ಸಿಂಧೂರದ ಅಪ್ಡೇಟ್ಗಳನ್ನು ಕೊಡುವುದಕ್ಕೆ ಆರಂಭದಲ್ಲಿ ಭಾರತೀಯ ಸೇನೆ ಮತ್ತು ವಿದೇಶಾಂಗ ಇಲಾಖೆ ಒಂದು ಪತ್ರಿಕಾಗೋಷ್ಠಿಯ ಫಾರ್ಮ್ಯಾಟ್ ಅನ್ನು ಕಂಡುಕೊಂಡಿದೆ. ಭೂಸೇನೆಯಿಂದ ಕರ್ನಲ್ ಸೋಫಿಯಾ ಖುರೇಷಿ, ವಾಯುಪಡೆಗಳ ಕಡೆಯಿಂದ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಮತ್ತು ವಿದೇಶಾಂಗ ಇಲಾಖೆಯಿಂದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ. ಅದು ಬಹಳ ಫಾರ್ಮಲ್ ಆದ ಪತ್ರಿಕಾಗೋಷ್ಠಿಯಾಗಿತ್ತು. ಪತ್ರಿಕಾ ಪ್ರಕಟಣೆಯನ್ನ ಇಬ್ರು ಓದುತ್ತಾ ಇದ್ರು. ಪ್ರಶ್ನೋತ್ತರಗಳಿಗೆ ಅಲ್ಲಿ ಅವಕಾಶ ಇರಲಿಲ್ಲ. ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ವಿಕ್ರಮ್ ಮಿಸ್ರಿ ಅವರು ಸಣ್ಣದಾಗಿ ಉತ್ತರ ಕೊಡ್ತಾ ಇದ್ರು. ಅದರಿಂದ ಪಾಕಿಸ್ತಾನದ ಪ್ರೊಪಗಂಡಾ ವಾರನ್ನ ತಡೆಯೋದಕ್ಕೆ ಆಗೋದಿಲ್ಲ ಅನ್ಸಿದ್ದಕ್ಕೋ ಏನು, ಭಾರತೀಯ ಪಡೆಗಳ ಹಿರಿಯ ಅಧಿಕಾರಿಗಳೇ ಬಂದು ಕೂತ್ಕೊಂಡು ಬಹಳ ಇನ್ಫಾರ್ಮಲ್ ಆಗಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಕೇಳಿದ ಬಹುತೇಕ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಶುರು ಮಾಡಿದ್ರು. ನೆನ್ನೆನೂ ಆಯ್ತು, ಇವತ್ತು ಅದೇ ರೀತಿಯ ಪತ್ರಿಕಾಗೋಷ್ಠಿ. ಒಂದೊಂದು ಉತ್ತರಗಳನ್ನು ಕೂತ್ಕೊಂಡು ಕೇಳಿಸ್ಕೋಬೇಕು ಈ ಪತ್ರಿಕಾಗೋಷ್ಠಿಯಲ್ಲಿ. ಈ ಹಿರಿಯ ಅಧಿಕಾರಿಗಳ ಒಂದೊಂದು ಮಾತನ್ನು ಕೂತ್ಕೊಂಡು ಕೇಳಿಸ್ಕೋಬೇಕು. ಅವರು ಕೊಡುವ ಸಾಕ್ಷ್ಯಗಳನ್ನು ಕಣ್ಣಾರೆ ನೋಡಬೇಕು. ಎಕೆ ಭಾರತಿ ಡಿಜಿಎಒ ವಾಯುಸೇನೆ ನೆನ್ನೆ ಪತ್ರಕರ್ತರೊಬ್ಬರು ಪ್ರಶ್ನೆ ಕೇಳಿದ್ರು, ಭಾರತದ ದಾಳಿಯಲ್ಲಿ ಪಾಕಿಸ್ತಾನದ ಕಡೆ ಎಷ್ಟು ಜನ ಸತ್ತಿರಬಹುದು ಅಂತ. ಅದಕ್ಕೆ ಎಕೆ ಭಾರತಿ ಅವರು ಹೇಳಿದ್ದು, ಬಾಂಬ್ ಹಾಕಿ ಬರೋದಷ್ಟೇ ನಮ್ಮ ಕೆಲಸ, ಬಾಡಿ ಬ್ಯಾಗ್ಗಳನ್ನು ಎಣಿಸೋದು ನಮ್ಮ ಕೆಲಸನೇ ಅಲ್ಲ ಅಂತ. ವಾಟ್ ಅನ್ ಆನ್ಸರ್! ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಅದು. ಬಾಡಿ ಬ್ಯಾಗ್ಗಳನ್ನು ಎಣಿಸೋದು ನಮ್ಮ ಕೆಲಸ ಅಲ್ಲ, ಹೇಳಿದ ಜಾಗ ಕರೆಕ್ಟಾಗಿ ಬಾಂಬ್ ಹಾಕಿ ಬರೋದೊಂದೇ ನಮ್ಮ ಕೆಲಸ ಅಂತ. ಇವತ್ತು ಕೂಡ ಈ ಪತ್ರಿಕಾಗೋಷ್ಠಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಮ್ಮ ಯುದ್ಧ ಪಾಕಿಸ್ತಾನದ ಜೊತೆಗೂ ಆಗಿರಲಿಲ್ಲ, ಪಾಕಿಸ್ತಾನದ ಸೇನೆಯ ಜೊತೆಗೂ ಆಗಿರಲಿಲ್ಲ. ಕೇವಲ ಭಯೋತ್ಪಾದಕ ನೆಲೆಗಳನ್ನು ಟಾರ್ಗೆಟ್ ಮಾಡಿದ್ವಿ. ಭಯೋತ್ಪಾದಕರನ್ನು ಬೆಂಬಲಿಸಿಕೊಂಡು ಪಾಕಿಸ್ತಾನ ಯುದ್ಧಕ್ಕೆ ಬಂದಿದ್ದು ದುರದೃಷ್ಟಕರ. ನಮ್ಮ ಎಲ್ಲಾ ವಾಯು ನೆಲೆಗಳು ಇಂಟ್ಯಾಕ್ಟ್ ಆಗಿದ್ದಾವೆ. ಈ ಕ್ಷಣ ಸರ್ಕಾರ ಹೇಳಿದ್ರೆ ಕಾರ್ಯಾಚರಣೆಗೆ ಸಿದ್ಧವಾಗಿದ್ದಾವೆ ಅಂತ. ಪಾಕಿಸ್ತಾನ ಟರ್ಕಿಯ ಡ್ರೋನ್ಗಳನ್ನು ತಂತು, ಚೀನಾದ ಡ್ರೋನ್ಗಳನ್ನು ತಂತು. ಭಾರತದ ಟೆಕ್ನಾಲಜಿ ಮತ್ತು ಸೈನಿಕರ ಕೈಯಲ್ಲಿ ಅವುಗಳ ಕಥೆ ಏನಾಯಿತು ಅನ್ನೋದು ನಿಮ್ಮ ಕಣ್ಣು ಮುಂದಿದೆ ಅಂದ್ರು. ಎಕೆ ಭಾರತಿ ಡಿಜಿಎಒ ಭಾರತೀಯ ವಾಯುಸೇನೆ. We also iterated that our fight was with terrorists and their support infrastructure and not with Pakistan military. However, it is a pity that the Pakistan military chose to intervene and bat for the terrorists, which compelled us to respond in kind. ರಾಜೀವ್ ಗಾಯ್ ಡಿಜಿಎಂಒ ಅವರೇ ಈಗ 5 ಗಂಟೆಗೆ ಪಾಕಿಸ್ತಾನದ ಡಿಜಿಎಂಒ ಜೊತೆಗೆ ಹಾಟ್ಲೈನ್ನಲ್ಲಿ ಮಾತುಕತೆ ನಡೆಸುವಂಥವರು. ಅವ್ರ ಮುಂದೆ ಪ್ರಶ್ನೆ ಬಂತು, ಭಾರತದ ಕಡೆ ಆಗಿರುವ ನಷ್ಟ ಏನು ಅಂತ. ಎಕೆ ಭಾರತಿ ಅವ್ರಿಗೂ ಪ್ರಶ್ನೆ ಬಂತು. ಪಾಕಿಸ್ತಾನದವ್ರು ಹೇಳ್ತಾರೆ, ಒಂದು ರಫೇಲ್ ಹೊಡೆದಾಕಿದ್ದೀವಿ. ಏನು ಉತ್ತರ ಅಂದರೆ, ಭಾರತೀಯವರು ಹೇಳಿದ್ರು, ಕಾರ್ಯಾಚರಣೆ ಅಂಡರ್ ಗೋಯಿಂಗ್, ಕಾರ್ಯಾಚರಣೆಯ ವಿವರಗಳನ್ನು ಈಗಲೇ ಕೇಳಬೇಡಿ, ಆದರೆ ನಮ್ಮ ಎಲ್ಲ ಪೈಲಟ್ಗಳು ಸುರಕ್ಷಿತವಾಗಿ ಕಾರ್ಯಾಚರಣೆ ಮುಗಿಸಿ ಮನೆ ತಲುಪಿದ್ದಾರೆ ಅಂತ. ರಾಜೀವ್ ಗಾಯ್ ಅವರು, ನಮ್ಮ ವಾಯು ನೆಲೆಗಳೆಲ್ಲವೂ ಇಂಟ್ಯಾಕ್ಟ್ ಆಗಿದೆ, ಸರ್ಕಾರ ಹೇಳಿದ್ರೆ ಈಗಲೇ ಕಾರ್ಯಾಚರಣೆಗೆ ಪ್ರತಿಯೊಂದು ತಯಾರಾಗಿದ್ದಾವೆ. ಕೇಳಿಸ್ಕೊಳ್ಳಿ. हमारी एयरफील्ड्स हर प्रकार से ऑपरेशनल हैं. यही नहीं, पाकिस्तान के ड्रोन्स और वेपनाइज्ड यूएवीज से की गई हमलावर कोशिशें भी इस ग्रिड के कारण नाकाम हुई और जो
बचे कुचे ड्रोन्स थे उन्हें हमारे शोल्डर फायर्ड हथियारों से मार गिराया गया। मैं यहां पर अपनी बॉर्डर सिक्योरिटी फोर्स की भी सराहना करना चाहता हूं। उनके डायरेक्टर जनरल साहब से लेकर बॉर्डर पर तैनात बीओपी पर पहरा देने वाले आखिरी जवान भी हमारे इस अभियान में बढ़ चढ़कर शामिल हुए और बहुत बहादुरी से उन्होंने हमारा साथ दिया। ये ड्रोन, टर्किश ड्रोन्स का सवाल है। आपने देखा किस तरह के रेकेज यहाँ पे फोटोग्राफ्स हमने दिखाए हैं, चाहे वो टर्किश ड्रोन्स हो या और कहीं के भी ड्रोन्स हो। हमारे काउंटर यूएस सिस्टम्स, हमारे ट्रेन्ड एयर डिफेंस ऑपरेटर्स पूरी तरह सक्षम हैं और हमारी देश की जो इंडिजिनस कैपेबिलिटी है काउंटर यूएस के लिए, उसने दिखा दिया है कि चाहे किसी भी तरह की टेक्नोलॉजी आ जाए, हम उसको काउंटर करने के लिए तैयार हैं। और मुझे बोलने की ज्यादा जरूरत नहीं है, आपने खुद ही अपनी आंखों से देखा है हमने इनका क्या हश्र किया है। ಎಸ್ಕಲೇಷನ್ ಲ್ಯಾಡರ್ನಲ್ಲಿ ಒಂದೊಂದೇ ಹೆಜ್ಜೆ ಮೇಲೆ ಹೋಗಿದ್ದು ಪಾಕಿಸ್ತಾನ. 7ನೇ ತಾರೀಕು ಆಪರೇಷನ್ ಸಿಂಧೂರದ ಭಾಗವಾಗಿ ಭಾರತ ಪಾಕಿಸ್ತಾನದ 9 ಸೈನಿಕ ನೆಲೆಗಳನ್ನಲ್ಲ, 9 ಸಾರ್ವಜನಿಕರ ಮನೆಗಳನ್ನಲ್ಲ ಟಾರ್ಗೆಟ್ ಮಾಡಿದ್ದು ಭಯೋತ್ಪಾದಕರ ನೆಲೆಗಳನ್ನು, ಲಷ್ಕರೆ ತಯ್ಯಬಾದ ಕೇಂದ್ರಗಳನ್ನು, ಜಮಾತುದ್ದಾವಾದ ಕೇಂದ್ರಗಳನ್ನು, ಜೈಷ್ ಎ ಮೊಹಮ್ಮದ್ನ ಕೇಂದ್ರಗಳನ್ನು. ಅವು ಕೇವಲ ಭಾರತ ಅವುಗಳ ಮೇಲೆ ಭಯೋತ್ಪಾದಕ ಕೃತ್ಯ ನಡೆಸ್ತಾ ಇರುವ ಆರೋಪ ಹೊರಿಸ್ತಾ ಇಲ್ಲ. ಅವುಗಳ ಮೇಲೆ UN ಡೆಸಿಗ್ನೇಟೆಡ್ ಟೆರರ್ ಆರ್ಗನೈಸೇಷನ್ಸ್ ಅವುಗಳ ಮೇಲೆ ದಾಳಿ ಮಾಡಿದಾಗ ಪಾಕಿಸ್ತಾನ ಗುರಿಯಾಗಿಸಿಕೊಂಡಿದ್ದು ಭಾರತದ ಸೈನಿಕ ನೆಲೆಗಳನ್ನು ಮತ್ತು ಧಾರ್ಮಿಕ ಕೇಂದ್ರಗಳನ್ನು. ಲ್ಯಾಡರ್ನ ಒಂದು ಹೆಜ್ಜೆ ಮೇಲೆ ತಗೊಂಡು ಹೋಯಿತು ಪಾಕಿಸ್ತಾನ. ಭಾರತ ಅದೇ ಮಾದರಿಯಲ್ಲಿ ಉತ್ತರ ಕೊಡ್ತು. ಭಾರತ ನಿನ್ನೆ ಮತ್ತು ಇವತ್ತು ಪಾಕಿಸ್ತಾನದ ಯಾವ್ಯಾವ ಸೇನಾ ನೆಲೆಗಳನ್ನು ನಾವು ಏನು ಮಾಡಿಟ್ಟಿದ್ದೀವಿ ಅಂತ ಭಾರತ ಸಾಕ್ಷಿ ಸಮೇತ, ಫೋಟೋ ಸಮೇತ ತೋರಿಸ್ತಾ ಇದೆ. ಪಾಕಿಸ್ತಾನದ ಕಡೆಯಿಂದ ಇಂಥದ್ದು ಯಾವುದೂ ಇನ್ನೂ ತನಕ ಬಂದಿಲ್ಲ. ಅಲ್ಲಿನ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಬೆಂಗಳೂರಿನ ಬಂದರನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸಿದ ಪಾಕಿಸ್ತಾನದ ನೇವಿ ಅಂತೆಲ್ಲ ಸುದ್ದಿಗಳು ಹರಿದಾಡ್ತಾ ಇದ್ದಾವೆ. ಬೆಂಗಳೂರಿನ ಬಂದರನ್ನು ಧ್ವಂಸಗೊಳಿಸಿದ ಪಾಕಿಸ್ತಾನದ ಸೇನೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.